ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷವಾದಂಥ ವಿಚಾರ ಒಂದು, ಯಾಕೆ ಅಂತಂದರೆ ಒಬ್ಬ ಪಾತ್ರಧಾರಿ ನಾನು ಎಂಥ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿ ಇಂಥ ಸಿನಿಮಾದಲ್ಲಿ ಆಗೋದಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ 1 ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂಥ ನಮ್ಮ ಹೇಮಂತ್ ರಾವ್ ಈ ಚಿತ್ರದ ನಿರ್ಮಾಪಕರು. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಮತ್ತು ನಮ್ಮ ಜನಾರ್ದನ್ ನಂಬಿಕೆ ಇಟ್ಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು. ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ. ಈಗ ನಾನು ಅನ್ಕೋತೀನಿ, ಯಾಕೆಂದರೆ ಇವರ ಆಯ್ಕೆಯಲ್ಲಿ ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ. ಸೊ ಹಾಗಾಗಿ ನೀವಿಬ್ಬರಿಗೂ ಥ್ಯಾಂಕ್ಸ್. ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ, ನಾನು ನಿಜವಾಗ್ಲೂ ಒಳ್ಳೆ ನಟ, ಯಾಕೆಂದರೆ ಇವರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇನ್ನೊಂದು, ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ. ನಾನು ಮನೆಯಿಂದ ಹೊರಟಾಗ ನಾನು ಹೆಂಡತಿಗೆ ಹೇಳಿದೆ, ಹಿಂಗೆ ಅಜ್ಞಾತವಾಸದ ಟ್ರೈಲರ್ ರಿಲೀಸ್ ಈವೆಂಟ್ ಇದೆ, ಹೋಗಿ ಬರ್ತೀನಿ ಅಂತ. ಒಂದೇ ಮಾತು ಹೇಳಿದ್ದೆ ಅವಳು, ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ. ಯಾಕೆಂತಂದರೆ ಅವರು ನಮ್ಮ ಹೇಮಂತ್ ರಾವ್ ಅವರ ನಮ್ಮ ಇಡೀ ಕುಟುಂಬವೇ, ನನ್ನ ಹೆಂಡತಿ ಒಬ್ಬಳೆಲ್ಲ, ನಮ್ಮ ಇಡೀ ಕುಟುಂಬವೇ ಅವರ ದೊಡ್ಡ ಫ್ಯಾನ್. ಅವರ ಚಿತ್ರಗಳನ್ನ ಒಂದೂ ಬಿಡೋದಿಲ್ಲ, ಹೋಗಿ ನೋಡ್ಕೊಂಬರ್ತಾರೆ. ನಮ್ಮ ಮನೇಲಿ ಈಗಾಗಲೇ ಸಪ್ತಸಾಗರ ಒಂದು 18-19 ರನ್ನಿಂಗ್ ಆಗ್ತಾನೆ ಇರಬೇಕು, ಓಡ್ತಾನೇ ಇದೆ ಈಗಲೂ. ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ, ವರ್ಷ ಮತ್ತು ನನ್ನ ಹೆಂಡತಿ 3 ಜನ ಪಿಕ್ಚರ್ ಹಾಕೊಂಡು ಅಳ್ತಾ ಕೂತಿದ್ರು. ನಾನು ಭಾಳ ತೆಗೆದು ನೋಡಿಬಿಟ್ಟು ವಾಪಸ್ ಹಂಗೆ ಹೊಟ್ಟೋಗ್ಬಿಟ್ಟೆ. ಅಯ್ಯೋ, ಈ ಥರ ಇನ್ನೂ ಅಳ್ತಾ ಕೂತಿದ್ದಾರೆ ಅಂತ. ನೋಡಿದಾಗೆಲ್ಲ ಅಳ್ತಾ ಕೂತಿರ್ತಾರೆ ಅಂಥ ಸಿನಿಮಾ. ಅಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ ಇಂಥ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರೇಕ್ಷಕರು ಇಲ್ಲಿಂದನೇ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮಗೆ ಬೇಕಾಗಿದ್ದು ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು, ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ರು. ಇದೆಲ್ಲ ನಮಗೂ ಕೇಳಿ ನೋಡಿ ಅದನ್ನು ತಾಳೆ ಹಾಕಿ ತೂಗಾಕಿ ನೋಡಿದಾಗ ಎಸ್, ಜನ ಬದಲಾಗಿದ್ದಾರೆ, ಅವರಿಗೆ ಕಂಟೆಂಟ್ ಸಿನಿಮಾಗಳು ಬೇಕು ಅಂತ ಹೇಳಿ ನಮ್ಮ ತಂತ್ರಜ್ಞರು ಬದಲಾಗಿದ್ದಾರೆ, ನಟರು ಬದಲಾಗಿದ್ದಾರೆ, ನಮ್ಮ ಚಿತ್ರರಂಗವೂ ಬದಲಾಗಿದೆ, ಜನರೂ ಬದಲಾವಣೆ ಕೇಳ್ತಿದ್ದಾರೆ. ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ನಮ್ಮ ಅಜ್ಞಾತವಾಸಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ್ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ತಲ್ಲೀನರಾಗ್ತಿದ್ವಿ, ಇನ್ವಾಲ್ವ್ ಆಗ್ತಿದ್ವಿ. ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬ ಸೀರಿಯಸ್ ಆದ ಪಾತ್ರಗಳನ್ನ ಮಾಡುವಾಗ ನಮಗೆ ಗೊತ್ತಿಲ್ಲದಂಗೆ ಆಂಗಿಕವಾಗಿ, ಮೌಖಿಕವಾಗಿ ಗೊತ್ತಿಲ್ಲದಂಗೆ ಆಟೋಮೆಟಿಕ್ಕಾಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು. ಆ್ಯಂಡ್ ಆ ಸಿನಿಮಾದ ಶಕ್ತಿ ಎಷ್ಟಿದೆ, ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನಿಮಾ ಇದು ಅಂತ ನಮಗೆ ಅಭಿನಯ ಮಾಡುವಾಗಲೇ ಗೊತ್ತಿತ್ತು. ಸೊ ಅದರಲ್ಲೂ ನಮ್ಮ ಜನಾರ್ದನ್ ಚಿಕ್ಕಣ್ಣ ಸ್ವಲ್ಪ ಸ್ಟ್ರಿಕ್ಟು, ಒಂದು ಡೈಲಾಗು ಬಿಡಲ್ಲ. ನಾನು ಅಣ್ಣನ ಕೇಳಿದೆ, ಅಣ್ಣ ಏನು ಜನ ಒಂದು ಬಿಡ್ತಾರೆ, ಅಯ್ಯೋ ಬಿಡಲ್ಲ ಅವನು ಹಂಗೆ ಹೇಳೋ ಅನ್ನೋರು ಇವರು. ಹೋಣ ಒಂದು ಇಲ್ಲ ಸರ್, ಅದು ಹಂಗೆ ಬರಬೇಕು. ಸೊ ಅದೆಲ್ಲ ಒಂಥರ ನೆನೆಸ್ಕೊಂಡಾಗ ಈಗ ಒಂದು ನಮ್ಮ ಜೀವನದ ಆಲ್ಬಮ್ನಲ್ಲಿ ಒಳ್ಳೆ ಮೆಮೊರಿ ಆಗುವಂಥ ಸಿನಿಮಾ ಇದಾಗುತ್ತೆ. ಯಾಕೆಂದರೆ ನಾನು ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಆಗಲೇ ಮಾಮ ಹೇಳ್ದಂಗೆ, ನಮ್ಮ ಪಾವನ ಹೇಳ್ದಂಗೆ ಸಕ್ಸಸ್ ಮೀಟರ್ ಇನ್ನೂ ಮಾತಾಡ್ತೀವಿ, ಇಲ್ಲಿ ಸ್ವಲ್ಪ ಮಾತಾಡಿರ್ತೀವಿ. ಸೊ ಹಾಗಾಗಿ ನಾವು ಮಾತಾಡೋದು ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಮಾತಾಡಬೇಕಾಗಿರೋರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗವನ್ನು ಆರಾಧಿಸುವಂಥ ಚಿತ್ರ ಆರಾಧಕರು, ಸಿನಿಮಾ ಪ್ರೇಮಿಗಳು. ಈ ಸಿನಿಮಾವನ್ನು ಬಂದು ನೋಡಿ, ಎಂಜಾಯ್ ಮಾಡಿ, ಹರಸಿ, ಆಶೀರ್ವದಿಸಿ. ಯಾಕೆಂದರೆ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿರುತ್ತೆ. ಯಾಕೆಂದ್ರೆ ತುಂಬ ಅತ್ಯುತ್ತಮ ದಿ ಬೆಸ್ಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾವೆ.